ಪ್ರತಿನಿತ್ಯ ಪೊಲೀಸ್ ಡ್ರೆಸ್ನಲ್ಲಿ ಇದ್ದ ಮಹಿಳಾ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಇಳಕಲ್ ಸಾರಿ ತೊಟ್ಟು ಮಿಂಚಿದರು. ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಅವರು ಮುಖ್ಯ ಅತಿಥಿಯಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮಹಿಳೆಯರು ಇಂದಿನ ಕಾಲದಲ್ಲಿ ಎಲ್ಲಾ ರಂಗದಲ್ಲಿ ಬೆಳೆದು ತಮ್ಮದೇ ಆದ ಸ್ಥಾನಮಾನ ಬೆಳೆಸಿಕೊಳ್ಳುತ್ತಿದ್ದಾರೆ ಎಂದು ತಿಳಿಸಿದರು. ಗ್ರಾಮ ಪಂಚಾಯತ್ ಮಟ್ಟದಲ್ಲಾಗಿರ್ಬೋದು ಅಥವಾ ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಾಗಿರ್ಬೋದು ರಿಸರ್ವೇಷನ್ ಇದೆ. 33% ಮಹಿಳೆಯರಿಗೆ ರಿಸರ್ವೇಷನ್ ಇದೆ. ಅಲ್ಲಿ ಆಯ್ಕೆಯಾಗಿ ಬರ್ತಾ ಇದ್ದಾರೆ. ಯಾಕಂದ್ರೆ ಇದು ನಮಗೂ ಗೊತ್ತಿರಲಿಲ್ಲ, ಇದು ಚೆನ್ನಾಗಿ ಮೂಡ್ ಬರ್ತದೆ ಅಂತ ಹೇಳಿ ಬಹಳಷ್ಟು ಜನ ಇದರಲ್ಲಿ ಶ್ರಮಿಸಿದೆ. ಅವರಿಗೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಯ ಸಾಧನೆ ಮಾಡಿದ ಮಕ್ಕಳಿಗೆ ಸನ್ಮಾನಿಸಿ ಗೌರವಿಸಿದರು. ಲಕ್ಷ್ಮೀ ಕುಂಬಾರ್ ಎಂಬ ವಿದ್ಯಾರ್ಥಿನಿ ಕರಾಟೆಯಲ್ಲಿ ಸಾಧನೆ ಮಾಡಿದ ಹಿನ್ನೆಲೆ ಸನ್ಮಾನಿಸಲಾಯಿತು. ಸನ್ಮಾನಿಸಿದ ಬಳಿಕ ಲಕ್ಷ್ಮಿ, ನನ್ನ ತಂದೆ ತಾಯಿ ಇಬ್ಬರು ನೌಕರಿಗೆ ಹೋಗುತ್ತಿದ್ದರು. ಮನೆಯಲ್ಲಿ ಒಬ್ಬಳೇ ಇದ್ದು ಹೇಗೆ ಕೆಲಸ ಮಾಡಿದೆ, ಸಾಧನೆ ಮಾಡಿದೆ ಎಂದು ತನ್ನ ಕತೆ ಹೇಳುವಾಗ PSI RS ದೊಡ್ಡಮನಿ ಹಾಗೂ ಇತರ ಸಿಬ್ಬಂದಿಯವರು ಕಣ್ಣೀರು ಹಾಕಿ ತಮ್ಮ ಮಕ್ಕಳಿಗೆ ಆಗಿರುವ ನೋವು ಎಂಬ ದುಃಖವನ್ನು ತೋರ್ಪಡಿಸಿ ಆನಂದ ಬಾಷ್ಪ ಸುರಿಸಿದರು. ಅಂಡ್ ಎಲ್ಲ ನಾಲೆಜ್ ಇವಾಗೂ ಆಯ್ತು. ಇವಾಗ ನೈಟ್ ಮೀನ್ಸ್ ಊಟ ಮಾಡ್ಬೇಕಾದ್ರೆ ನೈಟ್ ಊಟ ಮಾಡಿ ಹಿಂಗ ಒಂದು ಬಾಯಲ್ಲಿ ಇಟ್ಕೋತಿರ್ತಾರೆ. ಸ್ಟೇಷನ್ ಇಂದ ಕಾಲ್ ಆಯ್ತಾ ಹೋಗಿ ಬರ್ತೀನಿ, ಹುಷಾರು, ಡೋರ್ ಲಾಕ್ ಮಾಡ್ಕೋ, ಕರೆಕ್ಟ್ ಆಗಿರಿ, ಹುಷಾರು ಅಂತ ಹೇಳಿ ಹೋಗ್ತಾರೆ. ಸೊ ಅವ್ರು ಹೋಗಿರ್ತಾರೆ. ಇವಾಗ ರೈಲ್ವೆ ಡಿಪಾರ್ಟ್ಮೆಂಟ್ ಅಮ್ಮ, ಸೊ ಒಂದೇನಾದ್ರು ಡೆತ್ ಆಯ್ತು, ಅವು ಬರ್ತಾವ್ರಿ ರೈಲ್ವೆ ಸ್ಟೇಷನ್ ಅಲ್ಲೇ ಬೀಳ್ತಾರೆ. ಟ್ರೈನಿಗೆ ಬಂದು ಬೇರೆ ಎಲ್ಲೂ ಜಾಗನೇ ಇರೋದಿಲ್ಲ, ಅಲ್ಲೇ ಬಂದು ಬೀಳ್ತಾರೆ. ಸೊ ಅಲ್ಲಿ ಹೋಗೋದು ಅವೆಲ್ಲ ಡೆಡ್ ಬಾಡೀಸ್ ಹತ್ರ ನಿಂತ್ಕೊಂಡು. ನಂತರ ಕರಾಟೆ ಕಲಿತ ಲಕ್ಷ್ಮಿ ತನ್ನ ಪ್ರತಿಭೆಯನ್ನ ತೋರ್ಪಡಿಸಿ ಗಮನ ಸೆಳೆದರು. ಬಳಿಕ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಮಾತನಾಡಿ, ಸಮಾಜದಲ್ಲಿ ಪುರುಷರು ಹಾಗೂ ಮಹಿಳೆಯರು ಎರಡು ಕಣ್ಣುಗಳು ಇದ್ದಂತೆ ಎಲ್ಲರನ್ನೂ ಸಮಾನತೆಯಿಂದ ದೃಷ್ಟಿಯಿಂದ ಕಾಣುವುದು ಅಗತ್ಯವಿದೆ. ಮಹಿಳೆಯರು ಉನ್ನತ ಮಟ್ಟಕ್ಕೆ ಬೆಳೆಯಬೇಕಾದರೆ ಶಿಕ್ಷಣ ಕಲಿಯುವುದು ಅಗತ್ಯವಿದೆ ಎಂದರು. ನಾನು ಯಾವಾಗೂ ಹೇಳ್ತಿರ್ತೀನಿ, ಇವತ್ತು ನಾನು ಎಲ್ಲಿ ಹೋಗ್ತೀನಲ್ಲ ಮಹಿಳಾ ಆಯೋಗದ ಕಾರ್ಯದರ್ಶಿಯಾಗಿ ಕೆಲಸ ಮಾಡುವಾಗ ನನಗೆ ಮಹಿಳೆಯರ ಅಂತರಂಗದ ಜಗತ್ತು, ಮನೆಯ ಜಗತ್ತು, ಒಳನೋಟ, ಇವತ್ತಿಗೂ 200 ವರ್ಷದ ಹಿಂದಿನ ಮನಸ್ಥಿತಿಯನ್ನ ಹೊಂದಿರೋ ಜೊತೆ ಮಹಿಳೆಯರು ಇರೋದು ಅದೆಲ್ಲ ಇದೆ. ಆದ್ರೆ ನಮ್ಗೊಂದು ಭರವಸೆ ಇರ್ಬೇಕಲ್ಲ, ಉತ್ತಮ ಸಮಾಜ, ಸಮ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಭರವಸೆಯನ್ನ ನನಸು ಮಾಡಬೇಕು, ಕಾರ್ಯಗತ ಮಾಡಬೇಕು ಅಂದ್ರೆ ಯಾರು ನಾವೆಲ್ಲ ಶಿಕ್ಷಣದ ಒಂದು ಶಸ್ತ್ರ ಅಥವಾ ಆಯುಧವನ್ನ ಹಿಡಿದು ನಾವು ಮುಂದೆ ಬಂದಿದ್ದೀವಿ ಫೋರ್ಫ್ರಂಟ್ ಅಲ್ಲಿ, ನಾವು ನಮ್ಮ ಆ ಜಗತ್ತಿನವರನ್ನು ನಮ್ಮ ಜೊತೆಗೆ ಕರ್ಕೊಂಡು ಹೋಗ್ಬೇಕು.